ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಯುನಿಕ್ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದೇನೆಂದರೆ ಕ್ರೆಡಿಟ್ ರಿಪೋರ್ಟ್ ಬಗ್ಗೆ. ಆನ್ಲೈನ್ನಲ್ಲಿ ತಾವು ಫ್ರೀಯಾಗಿ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡೋದು ಹೇಗೆ, ಕ್ರೆಡಿಟ್ ರಿಪೋರ್ಟ್ ಅಂದರೆ ಏನು, ಕ್ರೆಡಿಟ್ ಬ್ಯೂರೋ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆ ತನಕ ನೋಡಿ. ಯಾಕಂದರೆ ನೋಡಿ, ಭಾಳಷ್ಟು ಜನ ಹೌಸಿಂಗ್ ಲೋನ್ ಅಥವಾ ಸೈಟ್ ಲೋನ್ನ ತಗೋಬೇಕು ಅಂದ್ಕೊಂಡಿರ್ತೀರ. ಆದರೆ ತಾವು ಲೋನ್ನ ತಗೊಳ್ಳೋದಕ್ಕೂ ಮೊದಲು ತಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ಕ್ರೆಡಿಟ್ ಸ್ಕೋರು ತುಂಬ ಕಡಿಮೆ ಇದ್ದಾಗ ತಮಗೆ ಲೋನ್ ಸಿಗುವಂಥ ಸಾಧ್ಯತೆಗಳು ಕೂಡ ಭಾಳ ಕಡಿಮೆ ಇರುತ್ತೆ. ಅಥವಾ ತಮ್ಮ ಕ್ರೆಡಿಟ್ ಹಿಸ್ಟ್ರಿ ತುಂಬ ಚೆನ್ನಾಗಿಲ್ಲ ಅಂದರೆ ಆವಾಗ ಕೂಡ ತಮಗೆ ಲೋನ್ ತಗೊಳ್ಳುವಂಥ ಚಾನ್ಸಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ನೋಡಿ ಏನಾಗುತ್ತೆ, ಇಲ್ಲಿ ಯಾವುದೇ ಬ್ಯಾಂಕ್ ತಮಗೆ ಲೋನ್ ಕೊಡೋದಕ್ಕೂ ಮೊದಲು ಅವರು ಮೊದಲು ನೋಡುವಂಥ ವಿಷಯ ಏನಂದರೆ ತಮ್ಮ ಕ್ರೆಡಿಟ್ ರೇಟಿಂಗ್ ಅಥವಾ ಕ್ರೆಡಿಟ್ ರಿಪೋರ್ಟ್ ಅಂತ ನಾವೇನು ಕರಿತೀವಿ ಅದನ್ನು ನೋಡ್ತಾರೆ. ಅದರಲ್ಲಿ ತಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ, ತಮ್ಮ ಕ್ರೆಡಿಟ್ ಹಿಸ್ಟ್ರಿ ಎಷ್ಟು ಚೆನ್ನಾಗಿದೆ ಅನ್ನೋ ವಿಷಯನೆಲ್ಲ ಗಮನಿಸಿ ತದನಂತರನೇ ತಮಗೆ ಲೋನ್ನ ಕೊಡಬೇಕೋ ಅಥವಾ ಕೊಡಬಾರ್ದು ಅಂತ ಡಿಸೈಡ್ ಮಾಡೋದು. ಸೊ ಹಂಗಾಗಿ ನಾನೇನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿನೂ ಲೋನ್ ತಗೊಳ್ಳೋದಕ್ಕೆ ಬ್ಯಾಂಕ್ಗೆ ಅಪ್ರೋಚ್ ಮಾಡೋದಕ್ಕೂ ಮೊದಲು ತಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಏನಾದರೂ ತಮ್ಮ ಕ್ರೆಡಿಟ್ ಸ್ಕೋರು ತುಂಬ ಚೆನ್ನಾಗಿಲ್ಲ ಅಂದರೆ ಅದನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋ ಎಲ್ಲ ವಿಷಯಗಳನ್ನು ಕೂಡ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಕ್ರೆಡಿಟ್ ಸ್ಕೋರ್ನಲ್ಲಿ ಏನೆಲ್ಲ ಕಂಟೆಂಟ್ಸ್ಗಳಿರುತ್ತೆ, ಅದರ ಟರ್ಮಿನಾಲಜೀಸ್, ಈ ಪ್ರತಿಯೊಂದು ವಿಷಯನೂ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಇವತ್ತು ಈಸಿಯಾಗಿ ತಾವು ಆನ್ಲೈನ್ನಲ್ಲಿ ಕ್ರೆಡಿಟ್ ರಿಪೋರ್ಟ್ನ ಹೇಗೆ ಫುಲ್ ಮಾಡೋದು ಅಥವಾ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತೀನಿ. ನೋಡಿ, ಅದಕ್ಕೂ ಮೊದಲು ಕ್ರೆಡಿಟ್ ರಿಪೋರ್ಟ್ ಅಂದರೆ ಏನು ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ನೋಡಿ, ಕ್ರೆಡಿಟ್ ರಿಪೋರ್ಟ್ ಅಂದರೆ ಯಾವ ಒಂದು ರಿಪೋರ್ಟ್ನಲ್ಲಿ ತಮ್ಮ ಕ್ರೆಡಿಟ್ ಆ್ಯಕ್ಟಿವಿಟಿ ಇರುತ್ತೆ ನೋಡಿ, ಅದನ್ನು ಕ್ರೆಡಿಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಕ್ರೆಡಿಟ್ ಆ್ಯಕ್ಟಿವಿಟಿ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ತಾವು ಏನೆಲ್ಲ ಸಾಲಗಳನ್ನು ತಗೊಂಡಿರ್ತೀರ, ಎಷ್ಟು ಸಾಲಗಳನ್ನು ತಗೊಂಡಿರ್ತೀರ, ಯಾವ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತೀರ, ಸದ್ಯಕ್ಕೆ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಪೇಮೆಂಟ್ ತಮ್ಮದು ಡಿಫಾಲ್ಟ್ ಆಗಿದೆ, ಈ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ನೋಡಿ, ಅದನ್ನು ಕ್ರೆಡಿಟ್ ರಿಪೋರ್ಟ್ ಅಂತ ಕರೀತಾರೆ. ಸರಿ, ಈಗ ಈ ಒಂದು ಕ್ರೆಡಿಟ್ ರಿಪೋರ್ಟ್ನ ನಮಗೆ ಕೊಡೋರು ಯಾರು ಅಂತ ನೋಡೋದಾದರೆ ಅದನ್ನು ಕ್ರೆಡಿಟ್ ಬ್ಯೂರೋಸ್ ಅಂತ ಕರೀತಾರೆ. ಕ್ರೆಡಿಟ್ ಬ್ಯೂರೋಸ್ ಅಂದರೆ ಈ ಒಂದು ಸಂಸ್ಥೆ ಬಂದು ತಮ್ಮ ಎಲ್ಲ ಕ್ರೆಡಿಟ್ ಆ್ಯಕ್ಟಿವಿಟೀಸ್ನ ಕಲೆಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಎಲ್ಲಿ ಸಾಲ ತಗೊಂಡಿದ್ದೀರಾ, ಎಷ್ಟು ಸಾಲ ತಗೊಂಡಿದ್ದೀರೋ, ಈ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಆ ಆ್ಯಕ್ಟಿವಿಟೀಸ್ನ ಮೂಲವಾಗಿ ಇಟ್ಕೊಂಡು ತಮಗೆ ಒಂದಿಷ್ಟು ಕ್ರೆಡಿಟ್ ಸ್ಕೋರ್ ಅಂತ ನಿಗದಿಪಡಿಸ್ತಾರೆ. ಅದನ್ನು ಕ್ರೆಡಿಟ್ ಬ್ಯೂರೋಸ್ ಅಂತಾರೆ. ನಾವು ಇಂಡಿಯಾದಲ್ಲಿ ಯಾವೆಲ್ಲ ಕ್ರೆಡಿಟ್ ಬ್ಯೂರೋಸ್ ಇದೆ ಅಂತ ನೋಡೋದಾದರೆ RBI ಇಂದ ಮಾನ್ಯತೆ ಪಡೆದಿರುವಂಥ 4 ಕ್ರೆಡಿಟ್ ಬ್ಯೂರೋಸು ಇಂಡಿಯಾದಲ್ಲಿ ಇದೆ. ಅದು ಯಾವುದು ಅಂದರೆ ನೋಡಿ, ಒಂದು ಸಿಬಿಲ್, ಎರಡನೇದು CRIF ಐಮಾರ್ಕ್, ಮೂರನೇದು ಎಕ್ಸ್ಪೀರಿಯನ್, ನಾಲ್ಕನೇದು ಈಕ್ವಿಫ್ಯಾಕ್ಸ್ ಅಂತ. ಸೊ ಈ 4 ಕ್ರೆಡಿಟ್ ಬ್ಯೂರೋಸ್ RBI ಇಂದ ಮಾನ್ಯತೆ ಪಡೆದಿರ್ತಕ್ಕಂಥದ್ದು. ತಾವು ಎಲ್ಲೆಲ್ಲೋ ಅನ್ನೋನ್ ವೆಬ್ಸೈಟ್ ಅಥವಾ ಅನ್ಆಥರೈಸ್ಡ್ ವೆಬ್ಸೈಟ್ಗಳಲ್ಲಿ ದಯವಿಟ್ಟು ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೋಬೇಡಿ. ಯಾಕಂದರೆ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಮಾಹಿತಿ ಲೈಕ್ ಪಾನ್ ನಂಬರ್ ಇರುತ್ತೆ. ಸೊ ನಿಮ್ಮ ಪಾನ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಹಂಗಾಗಿ ಯಾರು ಈ ಫ್ರಾಡ್ಸ್ಟರ್ಸ್ ಇರ್ತಾರೆ ನೋಡಿ, ಅಂಥವ್ರ ಕೈಗೆ ತಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಹ್ಯಾಕ್ ಮಾಡ್ತಾರೆ. ಅನ್ಆಥರೈಸ್ಡ್ ವೆಬ್ಸೈಟ್ನಲ್ಲಿ ತಾವೇನಾದರೂ ತಮ್ಮ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡೋದಕ್ಕೆ ತಾವು ಪ್ರಯತ್ನ ಪಟ್ಟರೆ ತಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಹ್ಯಾಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಂಗಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, RBI ಇಂದ ಮಾನ್ಯತೆ ಪಡೆದಿರುವಂಥ ಈ 4 ಕ್ರೆಡಿಟ್ ಬ್ಯೂರೋಸ್ನಲ್ಲಿ ಮಾತ್ರ ತಾವು ದಯವಿಟ್ಟು ತಮ್ಮ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ಬನ್ನಿ ಈಗ ತಡ ಮಾಡೋದು ಬೇಡ, ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡೋಣ. ಸೊ ಹೇಗೆ ಡೌನ್ಲೋಡ್ ಮಾಡೋದಂದರೆ ಜಸ್ಟ್ ಗೂಗಲ್ಗೆ ಹೋಗಿ ಸಿಬಿಲ್ ಅಂತ ಟೈಪ್ ಮಾಡಿ, ಸಿಬಿಲ್ ಫ್ರೀ ರಿಪೋರ್ಟ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಮೊದಲನೇದು ಏನು ತಮಗೆ ಲಿಂಕ್ ಕಾಣಿಸ್ತಾ ಇದೆ ನೋಡಿ, ಸಿಬಿಲ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ.
ಬಟ್ ಲಿಂಕ್ ಕ್ಲಿಕ್ ಮಾಡೋದಕ್ಕೂ ಮೊದಲು HTTPS ಅಂತ ಇದೆಯಾ ಅದನ್ನು ನೋಡ್ಕೊಳ್ಳಿ. ಎಸ್ ಅಂತ ಇದ್ದರೆ ಅದು ಮಾತ್ರ ಜೆನ್ಯುನ್ ವೆಬ್ಸೈಟ್ಗಳಾಗಿರುತ್ತೆ. ಬರೀ HTTP ಇದ್ದರೆ ಅದು ಫೇಕ್ ವೆಬ್ಸೈಟ್ಗಳಾಗಿರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಬನ್ನಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ತಾವು ಗೆಟ್ ಯುವರ್ ಫ್ರೀ ಸಿಬಿಲ್ ಸ್ಕೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಇಮೇಲ್ ID ಟೈಪ್ ಮಾಡಬೇಕು. ಇಲ್ಲಿ ಆಲ್ಫಾ ನ್ಯೂಮರಿಕ್ ಕಾಂಬಿನೇಷನ್ ಇರುವಂಥ ಒಂದು ಪಾಸ್ವರ್ಡ್ ಕೊಡಿ, ಅಪ್ಪರ್ ಕೇಸ್ ಕೂಡ ಇನ್ಕ್ಲೂಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮ್ ಕೊಡಿ. ಹಾಗೆ ಇಲ್ಲಿ ID ಟೈಪ್ ಕೇಳುತ್ತೆ, ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು ತಾವು, ಪಾನ್ ನಂಬರ್, ಪಾಸ್ಪೋರ್ಟ್, ವೋಟರ್ ID ಯಾವುದಾದ್ರೂ. ನಾನಿಲ್ಲಿ ವೋಟರ್ ID ನಂಬರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ತಾವು ತಮ್ಮ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಬೇಕು. ಆಮೇಲೆ ತಮ್ಮ ಏರಿಯಾ ಪಿನ್ ಕೋಡ್ ಟೈಪ್ ಮಾಡಿ. ನೆಕ್ಸ್ಟ್ ತಮ್ಮ ಮೊಬೈಲ್ ನಂಬರ್, ಹಾಗೆ ಸ್ಟೇಟ್ ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ತಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಹೆಸರು ಇದೆ, ಹಾಗೆ ಇಲ್ಲಿ ಕ್ರೆಡಿಟ್ ಸ್ಕೋರ್ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ವರ್ಷದಲ್ಲಿ ಒಂದು ಸಲ ಮಾತ್ರ ತಾವು ಫ್ರೀ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ. ತಾವು ಮತ್ತೆ ಪದೇ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಪೇ ಮಾಡಬೇಕಾಗಿರುತ್ತೆ. ಅದಕ್ಕೆ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ, ಅದನ್ನು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈಗ ತಾವು ತಮ್ಮ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ವ್ಯೂ ಯುವರ್ ಸಿಬಿಲ್ ರಿಪೋರ್ಟ್ ಅಂತ ಇದೆ. ಒಂದು ಕ್ರೆಡಿಟ್ ರಿಪೋರ್ಟ್ ನೋಡೋದಕ್ಕೆ ಈ ಆಪ್ಷನ್ನ ಯೂಸ್ ಮಾಡ್ಬೋದು. ಅಥವಾ ಪ್ರಿಂಟ್ ಮಾಡಬೇಕು ಅಂದರೆ ಕೆಳಗಡೆ ಪ್ರಿಂಟ್ ಯುವರ್ ಸಿಬಿಲ್ ರಿಪೋರ್ಟ್ ಅಂತ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಮೊದಲು ಸಿಬಿಲ್ ರಿಪೋರ್ಟ್ನ ವ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ತಮಗೆ ಯಾವೆಲ್ಲ ಬ್ಯಾಂಕ್ನಲ್ಲಿ ನಾವು ಸಾಲನ ಪಡ್ಕೊಂಡಿರ್ತೀವೋ ಆ ಎಲ್ಲ ಡೀಟೇಲ್ಸು ಇಲ್ಲಿ ಇರುತ್ತೆ. ತಾವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಮೆಂಬರ್ ನೇಮ್ ಅಂತ ಇದೆ, ಆಲ್ ಅಕೌಂಟ್ಸ್. ಯಾವೆಲ್ಲ ಆಲ್ ಅಕೌಂಟ್ಸ್ ಕೆಳಗಡೆ ಓಪನ್ ಅಕೌಂಟ್ಸ್ ಅಂತ ಇದೆ, ಅಂದರೆ ಇನ್ನೂ ಯಾವ ಸಾಲಗಳು ಬಾಕಿ ಉಳಿದಿದೆ ನೋಡಿ ಆ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ. ಓಪನ್ ಅಕೌಂಟ್ಸ್ ಕೆಳಗಡೆ ತಾವು ನೋಡ್ಬೋದು ಮೆಂಬರ್ ನೇಮ್ ಅಂತ ಇದೆ, ಅಲ್ಲಿ IDBI ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ. ನಾನು IDBI ಬ್ಯಾಂಕ್ನಲ್ಲಿ ಹೌಸಿಂಗ್ ಲೋನ್ ತೊಗೊಂಡಿದ್ದೀನಿ, ಆ ಕಾರಣಕ್ಕೋಸ್ಕರ ಈ ಒಂದು ಬ್ಯಾಂಕ್ನ ಹೆಸರು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗೆ ಪಕ್ಕದಲ್ಲಿ ತಮಗೆ ಇಲ್ಲಿ ಅಕೌಂಟ್ ಟೈಪ್ ಯಾವುದು, ಹೌಸಿಂಗ್ ಲೋನಾ ಅಥವಾ ಕಾರ್ ಲೋನಾ, ಎಜುಕೇಷನ್ ಲೋನಾ, ಈ ರೀತಿಯಾದಂಥ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಅಕೌಂಟ್ ನಂಬರ್ ಇರುತ್ತೆ ನೋಡಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಕ್ಲೋಸ್ಡ್ ಅಕೌಂಟ್ ಡೀಟೇಲ್ಸ್ ಕೂಡ ತೋರಿಸುತ್ತೆ. ಅಂದರೆ ತಾವೀಗ ಆಲ್ರೆಡಿ ಯಾವುದಾದ್ರೂ ಲೋನ್ನ ರೀಪೇ ಮಾಡಿದರೆ ಆ ಡೀಟೇಲ್ಸ್ ಕೂಡ ತಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಇನ್ನೂ ಡೀಟೇಲಾಗಿ ತಾವು ಕ್ರೆಡಿಟ್ ರಿಪೋರ್ಟ್ನ ವ್ಯೂ ಮಾಡಬೇಕಂದ್ರೆ ನೋಡಿ, ಇಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಎಷ್ಟು ಲೋನ್ ಅಮೌಂಟ್ ತೊಗೊಂಡಿದ್ದೀರಾ, ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆ, ಆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಕಾಣಸಿಗುತ್ತೆ ತಮಗೆ. ನೋಡಿ, ಇಲ್ಲಿ ರೀಪೇಮೆಂಟ್ ಟೆನ್ಯೂರ್ ಕೂಡ ಇದೆ, ತಾವು ಎಷ್ಟು EMI ಕಟ್ತಾ ಇದ್ದೀರಾ ಪ್ರತಿ ತಿಂಗಳು, ಯಾವಾಗ ಲೋನ್ನ ತೊಗೊಂಡಿದ್ದು ನೀವು, ಈ ರೀತಿಯಾದಂಥ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ತಮಗೆ ಇಲ್ಲಿ ಸಿಗುತ್ತೆ ನೋಡಿ. ಹಾಗೆ ತಾವು ಪ್ರೊಫೈಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ. ಐಡೆಂಟಿಫಿಕೇಷನ್ ಡೀಟೇಲ್ಸ್, KYC ಡೀಟೇಲ್ಸ್, ಹಾಗೆ ತಾವು ಯಾವೆಲ್ಲ ಅಡ್ರೆಸ್ನಲ್ಲಿ ವಾಸ ಇದ್ರಿ ಹಳೆಯ ಅಡ್ರೆಸ್ ಕೂಡ ಸೇರಿಸಿ ಇಲ್ಲಿ ತೋರಿಸುತ್ತೆ. ಸರಿ, ಈಗ ತಾವೇನು ಮಾಡಿ ಅಂದರೆ ಇಲ್ಲಿ ಪ್ರಿಂಟ್ ಯುವರ್ ಸಿಬಿಲ್ ರಿಪೋರ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸದ್ಯಕ್ಕೆ ನನ್ನ ಸ್ಕೋರ್ ಬಂದು 788 ಇದೆ. ಎನಿ ಕ್ರೆಡಿಟ್ ಸ್ಕೋರ್ ಅಬೋವ್ 750 ಅಂದರೆ ಇದು ಒಂದು ಒಳ್ಳೆಯ ಸ್ಕೋರ್ ಅಂತಲೇ ಹೇಳ್ತಾರೆ ಇಂಡಸ್ಟ್ರಿನಲ್ಲಿ. ಆ್ಯಕ್ಚುಲಿ ಕ್ರೆಡಿಟ್ ಸ್ಕೋರ್ ಬಂದು 300ರಿಂದ ಸ್ಟಾರ್ಟ್ ಆಗುತ್ತೆ, 300ಇಂದ ಅಪ್ ಟು 900ವರೆಗೂ ಇರುತ್ತೆ ನೋಡಿ. ಈ ರೀತಿಯಾಗಿ ತಮ್ಮ ರಿಪೋರ್ಟ್ ಡೌನ್ಲೋಡ್ ಆದಮೇಲೆ Ctrl+P ಅಂತ ಕೊಟ್ಟರೆ ತಮಗೆ ಈ ರೀತಿಯಾದಂಥ ಪೇಜ್ ಬರುತ್ತೆ. ಇಲ್ಲಿ ಸೇವ್ ಆಸ್ PDF ಅಂತ ಇದೆ ನೋಡಿ, ಅದನ್ನು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ. ತಮಗೆ ಯಾವ ಡೆಸ್ಟಿನೇಷನ್ನಲ್ಲಿ ಬೇಕೋ ಅಲ್ಲಿ ಈ ರಿಪೋರ್ಟ್ನ ಸೇವ್ ಮಾಡ್ಕೊಳ್ಳಿ. ಸೊ ದಟ್ ತಮಗೆ ಫ್ಯೂಚರ್ಗೆ ಇದು ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈಸಿಯಾಗಿ ತಾವು ಆನ್ಲೈನ್ನಲ್ಲಿ ತಮ್ಮ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಪ್ರತಿಯೊಂದು ವಿತ್
ಮೀನಿಂಗ್ ಇನ್ ಡೀಟೇಲ್ ಆಗಿ ಕ್ರೆಡಿಟ್ ರಿಪೋರ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.